ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಅಂತಿಮ ಘಟ್ಟ ತಲುಪಿದ ಸಾತ್ವಿಕ್ ರಕ್ಷಣಾ ಕಾರ್ಯಾಚರಣೆ. ಕೊಳವೆ ಬಾವಿಯಿಂದ ಕೇಳಿಸ್ತಿದೆ ಮಗು ಅಳುತ್ತಿರುವ ಶಬ್ದ. ಕೆಲವೇ ಕ್ಷಣಗಳಲ್ಲಿ ಮಗು ಹೊರತೆಗೆಯಲಿರೋ ರಕ್ಷಣಾ ಸಿಬ್ಬಂದಿ. ಅರ್ಕೇಶ್ವರ ಸ್ವಾಮಿ, ಕಾಳಿಕಾಂಬ, ಜನಾರ್ದನ ಸ್ವಾಮಿಗೆ ವಿಶೇಷ ಪೂಜೆ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಕೆಲ ಹೊತ್ತಲ್ಲೇ ಕುಮಾರಸ್ವಾಮಿ ನಾಮಿನೇಷನ್. ಬಳಿಕ ಬೃಹತ್ ಸಮಾವೇಶ ನಡೆಸಲಿರೋ ಮಾಜಿ ಸಿಎಂ. ಜೆಡಿಎಸ್ ಮುಗಿಸಬೇಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಸೋಲಿಸಬೇಕು. ಅವರಿಂದ ಆ ಗುರಿ ತಲುಪಲು ಸಾಧ್ಯವಿಲ್ಲ. ಕೈ ನಾಯಕರಿಗೆ ಟಾಂಗ್ ಕೊಟ್ಟ ಮಾಜಿ ಸಿಎಂ ಕುಮಾರಸ್ವಾಮಿ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಾಕ್ಟರ್ ಮಂಜುನಾಥ್ ಟೆಂಪಲ್ ರನ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾಮಿನೇಷನ್ ಮಾಡಲಿರುವ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಸಾಥ್ ಕೊಟ್ಟ ಪತ್ನಿ ಅನಸೂಯ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಲಿರುವ ತೇಜಸ್ವಿ ಸೂರ್ಯ. ಜಯನಗರದ ಅಭಯ ಗಣಪತಿ ದೇವಾಲಯದ ಬಳಿ ಕಾರ್ಯಕರ್ತರ ಜಮಾವಣೆ. ತೇಜಸ್ವಿ ಸೂರ್ಯ ಪರ ಘೋಷಣೆ ಕೂಗಿ ನೃತ್ಯ ಮಾಡಿದ ಯುವಕರು. ಕಾಂಗ್ರೆಸ್ನ ಒಕ್ಕಲಿಗ ಅಸ್ತ್ರಕ್ಕೆ ದಳಪತಿಗಳ ಪ್ರತ್ಯಸ್ತ್ರ. ಮಂಡ್ಯದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ದೋಸ್ತಿಗಳ ವೇದಿಕೆ ಸಜ್ಜು. ಒಂದೇ ವೇದಿಕೆಯಲ್ಲಿ ಒಕ್ಕಲಿಗ ಲಿಂಗಾಯತ ನಾಯಕರು. ಮೈಸೂರು ರಾಜವಂಶಸ್ಥರ ಸಮಾಗಮ. ಕುಮಾರಸ್ವಾಮಿಗೆ ಬೆಂಬಲ ಘೋಷಿಸಿದ್ದಾಯ್ತು. ಎಚ್ಡಿಕೆ ಪರ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಸುಮಲತಾ ಎಂಬ ಪ್ರಶ್ನೆ. ಮೋದಿ ಮಂಡ್ಯ ಸಭೆಯ ವೇಳೆಯೇ ಅಧಿಕೃತವಾಗಿ ಪ್ರಚಾರಕ್ಕೆ ಎಂಟ್ರಿಗೆ ಹಾಲಿ ಸಂಸದೆಯ ಸಿದ್ಧತೆ. ನಿರ್ಧಾರ ಪ್ರಕಟಕ್ಕೂ ಮುನ್ನ ಬಿಜೆಪಿ ಹೈಕಮಾಂಡ್ ಜೊತೆ ಮಹತ್ವದ ಹುದ್ದೆಯ ಮಾತುಕತೆ. ತಮಿಳ್ ಇಸೈರಿಂದ ತೆರವಾದ ತೆಲಂಗಾಣ ರಾಜ್ಯಪಾಲರ ಹುದ್ದೆ ಅಥವಾ ರಾಜ್ಯಸಭೆ ಸದಸ್ಯತ್ವವನ್ನು ಸುಮಲತಾ ಅಂಬರೀಷ್ಗೆ ನೀಡುವ ಭರವಸೆ. ಬೆಂಗಳೂರು ಲೋಕಸಭಾ ಕ್ಷೇತ್ರಗಳತ್ತ ಸಿಎಂ ಡಿಸಿಎಂ ಚಿತ್ತ. ರಾಜ್ಯ ಪ್ರವಾಸಕ್ಕೂ ಮುನ್ನ 4 ಕ್ಷೇತ್ರಗಳ ಗೆಲುವಿನ ಬಗ್ಗೆ ರಣತಂತ್ರ. 4 ಕ್ಷೇತ್ರಗಳಲ್ಲಿ ಸಿಎಂ ಡಿಸಿಎಂ ಚುನಾವಣಾ ಪ್ರಚಾರಕ್ಕೆ ನಡೆಸುವ ಸಾಧ್ಯತೆ. ದಾವಣಗೆರೆ ಭಿನ್ನಮತೀಯ ನಾಯಕರಿಗೆ ಅಮಿತ್ ಶಾ ಖಡಕ್ ವಾರ್ನಿಂಗ್. ವಾಯುಮನಸ್ಸು ಮರೆತು ಅಭ್ಯರ್ಥಿಯನ್ನ ಗೆಲ್ಲಿಸ್ತೀರೋ ಇಲ್ಲವೋ ಹೇಳಿ. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕಳುಹಿಸಿ ಗೆಲ್ಲಿಸುತ್ತೇನೆ. ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಚಾಣಕ್ಯ ವಾರ್ನಿಂಗ್. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿರುಸುಗೊಂಡ ರಾಜಕೀಯ ಚಟುವಟಿಕೆ. ಹಿಂದುತ್ವ ವರ್ಸಸ್ ಸಾಮರಸ್ಯ ಸಿದ್ಧಾಂತಗಳ ನಡುವೆ ಜಿದ್ದಾಜಿದ್ದಿಗೆ ವೇದಿಕೆ ಸಿದ್ಧ. ಬಿಜೆಪಿಯ ಬ್ರಿಜೇಶ್ ಚೌಟ ಹಾಗೂ ಕಾಂಗ್ರೆಸ್ನ ಪದ್ಮರಾಜ್ ನಡುವೆ ತೀವ್ರ ಪೈಪೋಟಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗದ ಹಿನ್ನೆಲೆ ದೆಹಲಿಯಿಂದ ಬೆಂಗಳೂರಿಗೆ ಹಿಂತಿರುಗಿದ ಮಾಜಿ ಡಿಸಿಎಂ ಈಶ್ವರಪ್ಪ. ಭೇಟಿ ಸಾಧ್ಯವಿಲ್ಲ ಎಂದು ವಾಪಸ್ ಕಳುಹಿಸಿರೋ ಅಮಿತ್ ಶಾ. ಬಳ್ಳಾರಿ ಗೆಲುವಿಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬಿಗ್ ಫೈಟ್. ತುಕಾರಾಂ ಗೆಲುವಿಗಾಗಿ ಕಣಕ್ಕಿಳಿದ 2 ಸಚಿವರು, 5 ಕೈ ಶಾಸಕರು. ಒಬ್ಬಂಟಿಯಾಗಿದ್ದ ರಾಮುಲು ಪರ ಇಂದಿನಿಂದ ಅಖಾಡಕ್ಕೆ ರೆಡ್ಡಿ ಟೀಮ್. ಚಾಮರಾಜನಗರದಲ್ಲಿ 98 ಕೋಟಿ 52 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ಜಪ್ತಿ. ನಂಜನಗೂಡು ತಾಲೂಕಿನ ಇಮ್ಮಾವು ಗ್ರಾಮದಲ್ಲಿರೋ ಬ್ರೇವರಿ ಘಟಕದಲ್ಲಿ ಜಪ್ತಿ. ಅಬಕಾರಿ ಕಾಯ್ದೆಯಡಿ ಪ್ರಕರಣ ದಾಖಲು. ದೇವರ ರಥ ಹೋಗುವ ದಾರಿಯಲ್ಲಿದ್ದ ವಾಹನಗಳನ್ನ ಜಖಂಗೊಳಿಸಿದ ಭಕ್ತರು. ದಕ್ಷಿಣ ಕನ್ನಡದ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಜಾತ್ರೆಯಲ್ಲಿ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶ. ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ 3 ಅಪರಾಧಿಗಳು ಶ್ರೀಲಂಕಾಕ್ಕೆ ಗಡೀಪಾರು. ಶ್ರೀಹರನ್, ಜಯಕುಮಾರ್ ಮತ್ತು ರಾಬರ್ಟ್ ಫಯಾಜ್ಗೆ ವಾಪಸ್. 30 ವರ್ಷ ಜೈಲುವಾಸದ ಬಳಿಕ ತವರಿಗೆ ಮರಳಿದ ಹಂತಕರು. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟ ಬಾಕ್ಸರ್. ಕೈ ತೊರೆದು ಬಿಜೆಪಿ ಸೇರ್ಪಡೆಯಾದ ವಿಜೇಂದರ್ ಸಿಂಗ್. ಜಾಟ್
ಸಮುದಾಯದ ಮತ ಗಳಿಸಲು ಒಲಿಂಪಿಕ್ ವಿನ್ನರ್ನ ಪಕ್ಷಕ್ಕೆ ಸೆಳೆದ ಕೇಸರಿ ಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.